ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತು ನಾವು ಅಕ್ಕಿನ ನೆನೆಸದೆ ರುಬ್ಬದೆ ಇನ್ಸ್ಟಂಟಾಗಿ ದೋಸೆ ಹೇಗೆ ಮಾಡೋದು ಅಂತನ್ನೋದು ತಿಳ್ಕೊಳ್ಳೋಣ. ಒಂದು ಜಾರ್ ತೊಗೊಂಡಿನಿ, ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ಅರ್ಧದಷ್ಟು ಕಡಲೆಬೇಳೆ ಹಿಟ್ಟು, ಹಸಿಬೇಳೆ ಹಿಟ್ಟು ಅಂತಾರಲ್ಲ ಅದು. ಅದೇ ಬೌಲಿಂದನ ಅರ್ಧದಷ್ಟು ಸಣ್ಣ ರವೆ, ಒಂದು ಟೊಮ್ಯಾಟೊ ತೊಗೊಂಡಿನಿ ನೋಡ್ರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು, ಅದನ್ನೂ ಸೇರ್ಸಾತೀನಿ. ಇದಕ್ಕೆ ಒಂದು ಅರ್ಧ ಬಟ್ಲು ಮೊಸರು ಸೇರಿಸ್ಕೊಳತ್ತೀನಿ ನೋಡ್ರಿ. ಒಂದು ಬಟ್ಲು ನೀರು ಹಾಕ್ಕೊಳತ್ತೀನಿ. ಬೇಕಂದ್ರೆ ಮತ್ತೆ ಸ್ವಲ್ಪ ಸೇರಿಸ್ಬೇಕು. ಒಂದು ಸಣ್ಣ ಸ್ಪೂನ್ ಖಾರ ಪುಡಿ ಸೇರಿಸ್ಕೊಳತ್ತೀನಿ ನೋಡ್ರಿ, ಯಾಕಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಎಲ್ಲರೂ ಕಲರ್ ಇರೋದನ್ನ ಇಷ್ಟಪಡ್ತಾರೆ ಈಗ, ಹಾಗಾಗಿ ಇದನ್ನು ತರಿಯಾಗಿ ರುಬ್ಕೋಬೇಕು ನೋಡ್ರಿ. ಈಗ ರೆಡಿ ಆಗೈತೆ ನೋಡ್ರಿ. ಈಗ ದೋಸೆ ಹದಕ್ಕೆ ಹಾಕ್ಬೇಕು ನೋಡ್ರಿ. ತೀರ ತೆಳುವಾಗಿ ರುಬ್ಕೋಬಾರ್ದು, ದೋಸೆ ತೀಡಕ್ಕಾಗಂಗಿಲ್ಲ. ಒಂದು ಚಿಟ್ಕಿನ ಸೋಡಾ ಪುಡಿ ಸೇರ್ಸಾತೇನೆ ನೋಡ್ರಿ. ಭಾಳ ಹಾಕ್ಕೋಬೇಡ್ರಿ, ಯಾಕಂದ್ರೆ ದೋಸೆ ಭಾಳ ತಿನ್ನಕ್ಕಾಗಂಗಿಲ್ಲ, ಹೊಟ್ಟೆ ತುಂಬಿ ಬಿಡ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಾತೇನೆ ನೋಡ್ರಿ. ಒಂದು 2 ಕಾಳು ಜೀರಿಗೆ ಸೇರ್ಸಾತೇನೆ ನೋಡ್ರಿ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಸೇರ್ಸಾತೇನೆ ನೋಡ್ರಿ. ಇಷ್ಟೆಲ್ಲ ಹಾಕಿದ ನಂತರ ಇದನ್ನು ಗರ್ರ ಹಾಕಿ ತಿರುವಿ ಒಂದು 10-15 ನಿಮಿಷ ಬಿಟ್ಬಿಡ್ರಿ. ಚಟ್ನಿ ಮಾಡೋಕ್ಕೆ ಕೊಬ್ಬರಿ ಇಲ್ಲ ಅಂತಂದು ತಲೆ ಕೆಡ್ಸ್ಕೊಬೇಡ್ರಿ. ಮೊದಲು ಸ್ವಲ್ಪ ಶೇಂಗಾ ಹುರ್ಕೋಬೇಕು ನೋಡ್ರಿ. ಶೇಂಗಾ ಹುರಿದಿಟ್ಕೊಂಡಿದ್ದು ಸೇರ್ಸಾತೆ ನೋಡ್ರಿ ಒಂದು ಜಾರಿಗೆ. ಅದಕ್ಕೆ ಸ್ವಲ್ಪ ಪುಟಾಣಿ ಸೇರ್ಸಾತೇನೆ. ನಂತರ ಇದಕ್ಕೆ 2 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು ಸೇರ್ಸಾತೀನಿ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸ್ಬೇಕು ನೋಡ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಾತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಮೊದಲು ಇದನ್ನು ಹಂಗೆ ಗಿರಣಿಸ್ಕೋಬೇಕು ನೋಡ್ರಿ. ಇಷ್ಟು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರ್ಸಾತೀನಿ ನೋಡ್ರಿ. ಮತ್ತು ಗಿರಣ್ ರೆಡಿ ಆಯ್ತು ನೋಡ್ರಿ. ಸೇಮ್ ಕೊಬ್ಬರಿ ಚಟ್ನಿ ಥರ ಆಗೈತಿಲ್ರಿ. ಕೊಬ್ಬರಿ ಇಲ್ಲ ಅಂತಂದು ವರಿ ಮಾಡ್ಕೋಬೇಡ್ರಿ ನೋಡ್ರಿ. ತವಾ ಕಾದೈತಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಒಂದು ಸೌಟ್ ಹಿಟ್ಟು ತೊಗೊಂಡೇನಿ. ಹಿಂಗೆ ಹಗುರ್ಕ ತೀಡ್ಕೋಬೇಕು ನೋಡ್ರಿ. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕ್ಕೋಬೇಕು, ಉತ್ತಪ್ಪ ಥರ ಬೇಕಂದ್ರೆ ಉತ್ತಪ್ಪ ಥರನೂ ಹಾಕ್ಕೋಬೋದು. ಈಗ ಮ್ಯಾಲೆ ಸ್ವಲ್ಪ ಸುತ್ತಾರ್ಲ ಇದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ನೋಡ್ರಿ, ಭಾಳ ಅವಸರ ಮಾಡಿ ತೆಗಿಬಾರ್ದು. ಇದನ್ನು ನಿಧಾನಕ್ಕೆ ತೆಗೆದು ಹೊಳಿಸಾಕೋಬೇಕು ನೋಡ್ರಿ. ಎಸ್, ಇಟ್ ಈಸ್ ರೆಡಿ ಟು ಸರ್ವ್. ಹಿಂಗೆ ಬಂದೈತೆ ನೋಡ್ರಿ ದೋಸೆ. ನೀವು ಮಾಡ್ಕೊಂಡು ತಿಂದು ನಮಗೆ ಹೆಂಗಾಗ್ಯಾವಂತಂದು ತಿಳಿಸಿದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.